ಬೈಕ್ಗೆ ಇದು ಏನು ಅಂತಂದ್ರೆ ನಿಮಗೆ ಇಷ್ಟು ಕೊಟ್ಟು ಕಳ್ಸಲ್ಲ. ಇದ್ರಲ್ಲಿ ಇಷ್ಟಿದೆ. ಅಂದ್ರೆ ಇದು ಇದು ಆ, ನಿಮಗೆ ಟೆಕ್ನಾಲಜಿ ನೀವು ತುಂಬಾ ಇಷ್ಟಪಡ್ತೀರಾ ಅಂದ್ರೆ ನಿಮಗೆ ಈ ವೆಹಿಕಲ್ ಅಲ್ಲ. ನೀವು ಯುಟಿಲಿಟಿ ವೆಹಿಕಲ್, ಈಗ ನೀವು ಒಂದು 10 ಲಕ್ಷ ಕೊಟ್ಟಿರೋದಕ್ಕೆ ವ್ಯಾಲ್ಯೂ ಫಾರ್ ಮನಿ ಪ್ಯಾಕೇಜ್ ಏನಾದ್ರು ಬೇಕು ಅಂದ್ರೆ ನೋಡಿ ಈ ವೆಹಿಕಲ್. ಒಂದು ಬಜೆಟ್ ಫ್ರೆಂಡ್ಲಿ ವೆಹಿಕಲ್. ಒಂದು ಏನು ಅಂತಂದ್ರೆ ನಿಮಗೆ ನಿಮಗೆ ಆ, ಒಂದೇನು ಅಂತಂದ್ರೆ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ಈ ಒಂದು ವೆಹಿಕಲ್ ಸಿಗುತ್ತೆ. ಎರಡನೇದು ಏನು ಅಂತಂದ್ರೆ ನಿಮಗೆ ಸರ್ವಿಸು ಕಡಿಮೆ ಬರುತ್ತೆ. ಇನ್ನೊಂದೇನು ಅಂತಂದ್ರೆ ಇಂಜಿನ್ ಸಣ್ಣದ್ ಮಾಡಿದ್ದಾರೆ. 1500cc 3 ಸಿಲಿಂಡರ್ ಮಾಡಿದ್ದಾರೆ. ಅದು ಕೆಲವ್ರು ಹೇಳ್ಬೋದು 4 ಸಿಲಿಂಡರ್ ನೀವೇನ್ ರೇಸಿಗೆ ಹೋಗ್ತಿದ್ದೀರಾ? ಅಂದ್ರೆ ನಿಮ್ ಪವರ್ ಇದೆ. Power ಇದೆ, ಟರ್ಬೋ 3 ಇಂಜಿನ್ ಹಾ. ಆಲ್ಮೋಸ್ಟ್ ಪವರ್ ಹೌದು. ಬರುತ್ತೆ. ವಿಷಯ ಏನು ಅಂತಂದ್ರೆ BS6 ರಿಫೈನ್ಡ್ ಟರ್ಬೋ ಇಂಜಿನ್ ಹಾ, 3 ಹೌದು. ಸಿಲಿಂಡರ್ ಮತ್ತೆ ಏನು ಅಂತಂದ್ರೆ ಇಂಜೆಕ್ಟರ್ ಅಲ್ಲಿ ಇರೋದು 4 ಸಿಲಿಂಡರ್. ಹಳೆ 4 ಸಿಲಿಂಡರ್ ಇದಕ್ಕೂ ತುಂಬಾ ಅಜಗಜಾಂತರ different. ವ್ಯತ್ಯಾಸ ಇದೆ. ಸೊ ಆ ತರ ನೀವು ಥಿಂಕ್ ಮಾಡಬೇಡಿ. ಇನ್ನೊಂದೇನು ಅಂತಂದ್ರೆ ರೀಸೇಲ್ ವ್ಯಾಲ್ಯೂ ಸರ್. ಹೆಸರು ಚೆನ್ನಾಗಿದೆ sir. ರೀಸೇಲ್ ಆಲ್ಮೋಸ್ಟ್ ವ್ಯಾಲ್ಯೂ ಅದು ಏನು ಗೊತ್ತಾ ನಿಮ್ಗೆ, ನೀವು 10 lakh ತಗೊಂತಿದ್ರ ಅಂದ್ರೆ ನೀವು 5 years ಯೂಸ್ ಮಾಡಿ ಗಾಡಿ ಸೇಲ್ ಮಾಡ್ತಾರೆ ಹ್ಮ್. 6 lakh ಮಿನಿಮಮ್ 6 to 7 lakh ಹೋಗಿ ಹೋಗುತ್ತೆ. ಆಮೇಲೆ ಇನ್ನೊಂದೇನೋ ಗೊತ್ತಾ, ಈಗ ನೀವು ಫ್ಯಾನ್ಸಿ ವೆಹಿಕಲ್ ತಗೊಳ್ತೀರಾ ಅಂದ್ರೆ ಇನ್ನೊಂದು ನಿಮ್ಗೊಂದು ಪ್ರಾಬ್ಲಮ್ ಆಗುತ್ತೆ. ಏನು ಗೊತ್ತಾ, ನಿಮಗೆ